ಗೈಸ್ ನನ್ನ ಹತ್ರ ಇದೆ ₹1. ಈ ₹1 ನಾನು ಮುಂದಿನ ಯೋಜನೆ ಬೆಂಗಳೂರಲ್ಲಿ ಸರ್ವೆ ಮಾಡಬೇಕು. ಕಣ್ಣಲ್ಲಿ ಇನ್ನೂ ಏನೇನು ನೋಡಬೇಕು ಕಾಣೆ. ರೂಲ್ಸ್ ಏನು ಅಂದರೆ ಫ್ರೀಯಾಗಿ ಏನು ಮಾಡೋ ಆಗಿಲ್ಲ. ಊಟ ತಿಂಡಿ ಎಲ್ಲ ₹1 ಸಂಪಾದನೆ ಮಾಡಿನೇ ಮಾಡಬೇಕು. ಈ ಚಾಲೆಂಜ್ ಕಂಪ್ಲೀಟ್ ಮಾಡೋಕ್ಕಾಗತ್ತಾ ಇಲ್ವಾ ಅಂತ ಕೇಳೋಕೆ ಹೋದೆ. ಬಟ್ ನಾನು ಕೇಳೋಕೆ ಹೋದವ್ರಿಗೆ ಕನ್ನಡನೇ ಬರ್ತಿರ್ಲಿಲ್ಲ. ಅಣ್ಣ ಕನ್ನಡ ಬರ್ತಾ ಬರಲ್ಲ ಬ್ರೋ? ಕನ್ನಡ ಬರ್ತಾ ಅಣ್ಣ? ಕನ್ನಡ ಬರ್ತಾ ಬರಲ್ಲ? ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ಫೈನಲಿ ಒಬ್ರನ್ನ ಕೇಳಿದೆ. ಅವರು ಬಾಯಿ ತೆಗಿದೇನೆ ದೊಡ್ಡದಾಗಿ ಸ್ಮೈಲ್ ಮಾಡ್ತಾ ಇದ್ರು. ನನ್ನ ಹತ್ರ ₹1 ಇದೆ. ಈ ₹1 ನಾನು ನೆಕ್ಸ್ಟ್ 7 ದಿನ ಸರ್ವೆ ಮಾಡೋದು ಬೆಂಗಳೂರಲ್ಲಿ. ಆಗುತ್ತಾ? ವಿಮಲ್ ಮಾತು ಮಾತಲ್ಲಿ ಕೇಸರಿ. ಹಂಗೆ ಮುಂದೆ ಬಂದರೆ ಒಬ್ರು ಆಟೋ ಅವ್ರು ಸಿಕ್ಕಿದ್ರು. ಈಗ ನಾನು ನಿಮ್ಗೆ ₹1 ಕೊಡ್ತೀನಿ. ಇನ್ ರಿಟರ್ನ್ ನನಗೆ ನೀವು ಎಷ್ಟು ಕೊಡ್ಬೋದು? ನಾನು ನಿಮಗೆ ₹1, ₹2, ₹3 ಈ ಥರ ನೀವು ಎಷ್ಟು ರಿಟರ್ನ್ ಕೊಡ್ಬೋದು? ಒಂದು ₹10 ಕೊಡ್ಬೋದು. ತಗೊಳ್ಳಿ ಹಂಗಾದ್ರೆ. ತಗೊಳ್ಳಿ ₹1 ತಗೊಳ್ಳಿ. ಜಾವೇದ್ ಅವರು ₹10 ಕೊಟ್ಟಿದ್ದಾರೆ. ನಾನು ₹1 ಸ್ಟಾರ್ಟ್ ಮಾಡಿದ್ದೀವಿ, ₹10 ಆಗಿದೆ. ಬನ್ನಿ ಮುಂದೆ ಹೋಗೋಣ. ಥ್ಯಾಂಕ್ಸ್ ಬ್ರೋ. ₹10 ಕೊಟ್ಟು 10 ಚಾಕ್ಲೇಟ್ ತೊಗೊಂಡಿದ್ದೀನಿ. ಬನ್ನಿ ಇದನ್ನು ಎಷ್ಟು ಜಾಸ್ತಿ ಆಗುತ್ತೆ ಅಷ್ಟಕ್ಕೆ ಸೇಲ್ ಮಾಡೋಕ್ಕೆ ಟ್ರೈ ಮಾಡೋಣ. ಇಲ್ಲೊಬ್ರು ಅಕ್ಕ ಕೂತಿದ್ದಾರೆ. ಅಕ್ಕ ಚಾಕ್ಲೇಟ್ ತಿಂತೀರಾ? ₹2 ಒಂದು. ನನ್ನ ಮೊದಲನೇ ಪ್ರಯತ್ನ ಫೇಲ್ ಆಗೋಯ್ತು. ಬಟ್ ಮುಂದೆ ತುಂಬಾನೇ ಬಾಕಿ ಇದೆ. ₹2 ಒಂದು ಸೇಲ್ ಮಾಡ್ತೀನಿ, ತಗೊಳ್ತೀರಾ? ಒಂದು ಚಾಕ್ಲೇಟ್ ₹2. ಹಿಂದೆ ಯಾರೋ ಅದು? ಹೇ ಹಿಂದ್ಗಡೆ ಸೈಲೆಂಟ್ ಆಗಿರಪ್ಪ. ₹2 ಒಂದು. ಓಕೆ, ಸೊ ನಮ್ಮದು ಫಸ್ಟ್ ಚಾಕ್ಲೇಟ್ ಸೇಲ್ ಆಗಿದೆ ಗೈಸ್. ₹1 ಚಾಕ್ಲೇಟ್ನ ₹2 ಅಂತ ಹೇಳಿದ್ರು ಬ್ರೋ ತೊಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. ಗೈಸ್ ₹2 ಕೊಟ್ಟಿದ್ದಾರೆ. ಥ್ಯಾಂಕ್ಸ್ ಬ್ರೋ. ಫಸ್ಟ್ ಚಾಕ್ಲೇಟ್ ಸೇಲ್ ಆಯಿತು ಅಂತ ಜೋಶಲ್ಲಿ ಸಿಕ್ದವ್ರಿಗೆಲ್ಲ ಚಾಕ್ಲೇಟ್ನ ಸೇಲ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಬಟ್ ನಂಗೆ ಸಿಕ್ಕಿದ ಮಾತ್ರ ರಿಜೆಕ್ಷನ್ಸ್ ಮೇಲೆ ರಿಜೆಕ್ಷನ್ಸ್. ಬ್ಯಾಕ್ ಟು ಬ್ಯಾಕ್ 4 ರಿಜೆಕ್ಷನ್ಸ್ ಕೇಳಿದ ನನಗೆ ಒಬ್ಬರು ಆಟೋ ಅವ್ರು ಸಿಗ್ತಾರೆ. ₹2 ಒಂದು ಅಂತ ಸೇಲ್ ಮಾಡ್ತಿದ್ದೀನಿ. ಒಂದು ತೊಗೊಳ್ತೀರಾ? ತಗೊಳ್ಳಿ. ₹2 ಒಂದು. ಥ್ಯಾಂಕ್ಸ್ ಅಣ್ಣ. ಮನು ಅವರು 2ನೇ ಚಾಕ್ಲೇಟ್ ತೊಗೊಂಡಿದ್ದಾರೆ, ₹2 ಕೊಟ್ಟಿದ್ದಾರೆ. ಇನ್ನೂ 8 ಇದೆ. ಥ್ಯಾಂಕ್ಸ್ ಅಣ್ಣ. ₹2 ಒಂದು ಚಾಕ್ಲೇಟ್. ಗೈಸ್ ನಮ್ಮ 3ನೇ ಚಾಕ್ಲೇಟು ಸೇಲ್ ಆಗಿದೆ. ₹2 ಕೊಟ್ಟಿದ್ದಾರೆ. ಅಣ್ಣ ನಿಮ್ಮ ಹೆಸರು? ಗಂಗಾಧರ್ ಅವರು ಕೊಟ್ಟಿದ್ದಾರೆ ₹2. ಥ್ಯಾಂಕ್ಸ್ ಅಣ್ಣ. ಇವ್ರು ಫೋನ್ಪೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಬ್ರೋ. ಥ್ಯಾಂಕ್ಸ್ ಬ್ರೋ. ನೆಕ್ಸ್ಟ್ ಪಟ ಅಂತ ಒಂದಾದ್ಮೇಲೆ ಒಂದು ಚಾಕ್ಲೇಟ್ಸ್ನ ಸೇಲ್ ಮಾಡ್ತಾ ಹೋಗ್ತೀನಿ. ಬಟ್ ನಾನು ಎಕ್ಸ್ಪೆಕ್ಟ್ ಮಾಡದೇ ಇರೋ ಒಂದು ಘಟನೆ ನಡೆಯುತ್ತೆ. ತಗೊಳ್ಳಿ. ಶ್ರೀರಾಮ್ ಅವರು ₹2 ಬಂದು ₹5 ಮಾಡ್ತಾರೆ. ಬಟ್ ಇನ್ನೊಂದು ಚಾಕ್ಲೇಟ್ ತಗೊಳ್ಳಿ. ಥ್ಯಾಂಕ್ಸ್. ಓಕೆ ಥ್ಯಾಂಕ್ಸ್. ₹2 ₹10 ಬಾಯ್. ಸಚ್ ಮೇ ಬ್ರೋ ಇವರು ₹10 ಕೊಟ್ಟಿದ್ದಾರೆ. ಒಂದು ಚಾಕ್ಲೇಟ್ಗೆ ₹10 ಕೊಟ್ಟು ತಗೊಳ್ತಾ ಇದ್ದಾರೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಥ್ಯಾಂಕ್ ಯು ಬ್ರೋ. ಜನ ತುಂಬ ಒಳ್ಳೆಯವರು ಇದ್ದಾರೆ ಇವರು. ₹1 ಚಾಕ್ಲೇಟ್ಗೆ ₹10. ಪ್ರೈಸ್ ₹10 ಚಾಕ್ಲೇಟ್ ತೊಗೊಂಡು ನಾವು ಮಾಡಿರೋ ಬಿಸ್ನೆಸ್ಸು ₹31. ಇಲ್ಲಿ ₹22 ಇದೆ. ಪ್ಲಸ್ ಫೋನಲ್ಲಿ ₹9 ಇದೆ. ಟೋಟಲ್ ಆಗಿ ₹31 ಆಗಿದೆ. ನೀನು ಮಗನೇ ಅಲ್ಲ, ನೀನು ಬೋಳಿ ಮಗ. ಚಾಕ್ಲೇಟ್ಸ್ನ ಸೇಲ್ ಮಾಡಿ ಖುಷಿಯಾಗಿದ್ದೆ. ಬಟ್ ದಿನ ಇನ್ನೂ ಶುರು ಆಗ್ತಾ ಇದೆ. ಆ್ಯಂಡ್ ನನ್ನ ಹತ್ರ ಇರೋದು ಕೇವಲ ₹31 ಮಾತ್ರ. ಸೊ ನಾನು ಹೊರಟೆ ಕಮ್ಮಿ ಚಾಕ್ಲೇಟ್ಸ್ ತೊಗೊಂಡು ಜಾಸ್ತಿ ಪ್ರಾಫಿಟ್ ಮಾಡೋಕ್ಕೆ. ನಂತರ ಆಲ್ರೆಡಿ ₹31 ಇತ್ತು. ಅದರಲ್ಲಿ ₹25ಗೆ ಚಾಕ್ಲೇಟ್ ತೊಗೊಂಡಿದ್ದೀನಿ. ಇದೆಲ್ಲ ₹5 ಜೆಮ್ಸ್ ಮತ್ತು ಕ್ಯಾಡ್ಬರಿ ಶಾರ್ಟ್ಸ್ ಅಂತ. ಇದನ್ನು ಮಾಡೋದು ಅಷ್ಟು ಈಸಿ ಇಲ್ಲ. ಬಟ್ ಅಡ್ವಾಂಟೇಜ್ ಏನು ಅಂದರೆ 5 ಜನನ ಕನ್ವಿನ್ಸ್ ಮಾಡಿದ್ರೆ ಸಾಕು, 5 ಚಾಕ್ಲೇಟ್ ಸೇಲ್ ಆಗುತ್ತೆ. ಬ್ಯಾಕ್ ಟು ಬ್ಯಾಕ್ 3 ಜನ ರಿಜೆಕ್ಟ್ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿ ನನಗೆ ಸರ್ಪ್ರೈಸ್ ಮಾಡ್ತಾರೆ. 100 ಮತ್ತೆ 100 ಮಾಡಿದ್ರಲ್ಲ ಅಣ್ಣ. ಇಷ್ಟು 100 ಯಾಕೆ ಮಾಡಿದ್ರಿ ಸುಮ್ಮನೆ? ನೀವು 70s ಅಲ್ವಾ? ಪರವಾಗಿಲ್ಲ. ಥ್ಯಾಂಕ್ ಯು ಬ್ರೋ. ಥ್ಯಾಂಕ್ ಯು ಸೋ ಮಚ್. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ಮ ದೇಶ ಅಂದ್ರೆ. ಮೊದಲನೇ ಚಾಕ್ಲೇಟ್ ₹5 ₹100 ಕೊಟ್ಟು ತೊಗೊಂಡಿದ್ದಾರೆ. ಅವರು ಮುಖನೂ ಕೂಡ ತೋರಿಸ್ತಿಲ್ಲ, ಅವರು ಮುಖನೂ ತೋರಿಸಲ್ಲ ಅಂದರು. ಬಟ್ ₹100 ಮಾಡಿದ್ರು. ಒಂದು ₹5 ಚಾಕ್ಲೇಟ್ಗೆ ₹100 ಮಾಡಿದ್ರು. ನಿಂದು ತಾಯಿ ಗುಣ ತೀರೋದಿಲ್ಲ ಋಣ. ಏನೋ ಗೊತ್ತಿಲ್ಲ, ಫಸ್ಟ್ ಚಾಕ್ಲೇಟ್ ಸೇಲ್ ಮಾಡಿದ್ಮೇಲೆ ಎಲ್ಲ 5 ಚಾಕ್ಲೇಟ್ಸ್ ಕೂಡ ಸೇಲ್ ಆಗಿ ಹೋಯಿತು. ಅಷ್ಟರಲ್ಲಿ ಆಲ್ಮೋಸ್ಟ್ 4 ಗಂಟೆ ಆಗಿತ್ತು. ನಾನು ಮಾಡಿದ ಪ್ರಾಫಿಟ್ನ ಯೂಸ್ ಮಾಡಿ ಊಟಕ್ಕೆ ಏನಾದರೂ ತಿನ್ನೋಕೆ ಹೋಗ್ತೀನಿ. ಕೈಸಿ 2 ಸಮೋಸ ತೊಗೊಳ್ತಾ ಇದ್ದೀನಿ. ಆಮೇಲೆ ಒಂದು ಟೀ ಕುಡಿಯೋಣ. ಒಂದು ಟೀ ಹಂಗೆ ಎಷ್ಟಾಗುತ್ತೆ? 34 ಗೈಸ್ ₹34 ಆಗಿದೆ.
2 ಸಮೋಸ 1 ಟೀ. ನನ್ನ ಚಾಕ್ಲೇಟ್ ಬಿಸ್ನೆಸ್ನ ಎಕ್ಸ್ಪ್ಯಾಂಡ್ ಮಾಡೋಕೆ ಅಂತ ಮತ್ತೆ ಹೋಗಿ 20 ರೂಪಾಯಿ ಚಾಕ್ಲೇಟ್ನ ತಗೊಳ್ತೀನಿ. ಇವಾಗ ಹೋಗಿ 20 ರೂಪಾಯಿದು ಚಾಕ್ಲೇಟ್ ತೊಗೊಂಡಿದ್ದೀನಿ. ಸೊ ನನ್ನ ಹತ್ರ ಉಳ್ಕೊಂಡಿರೋದು 63 ರೂಪೀಸ್ ಮಾತ್ರ. 80 ರೂಪಾಯಿ ಇನ್ವೆಸ್ಟ್ ಮಾಡಿದ್ದೀನಿ. ಇದನ್ನು ಸೇಲ್ ಮಾಡಿ ಎಷ್ಟು ಪ್ರಾಫಿಟ್ ಮಾಡಬೇಕಾಗುತ್ತೆ ಅಂತ ನೋಡೋಣ. ಲೆಟ್ಸ್ ಗೋ ಗೈಸ್. ಶಿವಕುಮಾರ್ ಅವರು ಮೊದಲನೇ ಚಾಕ್ಲೇಟ್ ತೊಗೊಳ್ತಾ ಇದ್ದಾರೆ. ಯಾವ್ದು ಬೇಕು ತೊಗೊಳ್ಳಿ ಬ್ರೋ. ಎಲ್ಲ 4 ವೆರೈಟಿ ತೊಗೊಂಡಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ತೊಗೊಳ್ಳಿ. 5 ಸ್ಟಾರ್. ಗೈಸ್ ಮೊದಲನೇ ಚಾಕ್ಲೇಟ್ ಹೋಗಿದೆ. ಎಷ್ಟು ಪೇ ಮಾಡಿದ್ದೀರಾ ಬ್ರೋ? 30 ರೂಪೀಸ್ ಪೇ ಮಾಡ್ತೀರಾ ಗೈಸ್. ಸೊ ನಮಗೆ ಪ್ರಾಫಿಟ್ ಆಯಿತು 10 ರೂಪೀಸ್ ಮೊದಲನೇ ಚಾಕ್ಲೇಟಲ್ಲಿ. ಥ್ಯಾಂಕ್ ಯು ಸೋ ಮಚ್ ಬ್ರೋ. ಅಣ್ಣ ನಿಮ್ಮ ಹೆಸರು? ಗೈಸ್ ಆನಂದ್ ಅವರು 2ನೇ ಚಾಕ್ಲೇಟ್ ತೊಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಅಣ್ಣ. ಗೈಸ್ 2ನೇ ಚಾಕ್ಲೇಟ್ ಕೂಡ 30 ರೂಪಾಯಿಗೆ ಹೋಗಿದೆ. ಮೊದಲನೇ ಚಾಕ್ಲೇಟ್ ಕೂಡ 30 ರೂಪಾಯಿಗೆ ಹೋಗಿತ್ತು. ಇದು ಕೂಡ 30 ಆಗಿದೆ. ಸೊ ನನಗೆ ಪ್ರಾಫಿಟ್ ಆಗಿರೋದು. ಥ್ಯಾಂಕ್ ಯು ಅಣ್ಣ. ಥ್ಯಾಂಕ್ ಯು ಸೊ ಮಚ್. 4 ಜನಕ್ಕೆ ಕನ್ವಿನ್ಸ್ ಮಾಡಿದ್ರೆ ಚಾಕ್ಲೇಟ್ಸ್ ಎಲ್ಲ ಸೇಲ್ ಆಗುತ್ತೆ ಅಂತ ಸೇಲ್ ಮಾಡೋಕೊಟ್ಟೆ. 2 ಚಾಕ್ಲೇಟ್ನ ಸೇಲ್ ಮಾಡಿದ್ಮೇಲೆ 2 ರಿಜೆಕ್ಷನ್ ಸಿಗುತ್ತೆ. 3ನೇ ಚಾಕ್ಲೇಟ್ಸ್ನ ಸೇಲ್ ಮಾಡೋ ಅಷ್ಟರಲ್ಲಿ ರಾತ್ರಿ ಆಗಿತ್ತು. ಗೈಸ್ ಸತೀಶ್ ಅವರು 3ನೇ ಚಾಕ್ಲೇಟ್ ತೊಗೊಳ್ತಾ ಇದ್ದಾರೆ. ಥ್ಯಾಂಕ್ ಯು ಬ್ರೋ. 10, 20, 40, 60, 80, 100, 102 ಪ್ಲಸ್ 61 ನನ್ನ ಸೆಲ್ ಫೋನಲ್ಲಿ ಗೂಗಲ್ ಪೇ ಮಾಡಿರೋದು. ಟೋಟಲ್ ಆಗಿ 163 ರೂಪಾಯಿ ಇದೆ. ಹಾಗೆಯೇ ನನ್ನ ಹತ್ರ 20 ರೂಪಾಯಿ ಚಾಕ್ಲೇಟ್ ಕೂಡ ಹಾಗೆ ಉಳ್ಕೊಂಡಿದೆ. ಸೊ ಇವಾಗಲೂ ಸುಮಾರು ಕಡೆ ಟ್ರೈ ಮಾಡಿದೆ, ಯಾರು ಕೂಡ ಇಂಟ್ರೆಸ್ಟ್ ತೋರಿಸ್ತಾ ಇರಲಿಲ್ಲ. ಸದ್ಯಕ್ಕೆ ಇವಾಗ ಒಂದು ಕಡೆ ಊಟ ಮಾಡಿ ಮಲ್ಗೋಕೆ ಒಂದು ಜಾಗ ಹುಡುಕಬೇಕು. 50 ರೂಪಾಯಿ ಅನ್ನ ಸಾರು, 20 ರೂಪಾಯಿ ವಾಟರ್ ಬಾಟಲ್, 163 ರೂಪಾಯಿ 70 ರೂಪಾಯಿ ಹೊಗೆ ಹಾಕ್ಸ್ಕೊಂಡಿದೆ. ಇನ್ನು ಉಳಿದಿರೋದು 93 ರೂಪಾಯಿ ಮಾತ್ರ. ಗೈಸ್ ಮಲ್ಗೋಕೊಂದು ಜಾಗ ಹುಡ್ಕೋಣ ಗೈಸ್. ಇಲ್ಲೊಬ್ಬರು ಅಣ್ಣ ನಿಂತಿದ್ದಾರೆ ಕಾಂಪೌಂಡ್ ಒಳಗೆ. ಅವ್ರನ್ನ ಕೇಳೋಣ ಅಂತ. ಅವ್ರಿಗೆ ಕನ್ನಡ ಬರುತ್ತೆ ಇಲ್ಲ ಅಂತ ಗೊತ್ತಿಲ್ಲ. ಬ್ರೋ ಕನ್ನಡ ಬರುತ್ತಾ? ಏನೋ ಗೊತ್ತಿಲ್ಲ, ಯೂಟ್ಯೂಬಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದ ತಕ್ಷಣ ಸರಿ ಅಂತ ಕಾಂಪೌಂಡಲ್ಲಿ ಮಲ್ಗೋಕೆ ಜಾಗ ಕೊಡ್ತಾರೆ. ಪೂರ್ತಿ ದಿನ ಚಾಕ್ಲೇಟ್ ಸೇಲ್ ಮಾಡಿ ನನ್ನ ಹತ್ರ ಇವಾಗ ದುಡ್ಡು ಉಳ್ಕೊಂಡಿರೋದು 20 ರೂಪಾಯಿ ಚಾಕ್ಲೇಟ್, 90 ರೂಪಾಯಿ ಕ್ಯಾಶ್. 1, 3, 5, 7, 9, 93 ರೂಪಾಯಿ ಇದೆ. 3 ರೂಪಾಯಿ ಅಕೌಂಟಲ್ಲಿದೆ. ಅದಾದಮೇಲೆ ಒಂದು ವಾಟರ್ ಬಾಟಲ್ ಇದೆ. ಗೈಸ್ 1 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದು ಇವಾಗ 163ಕ್ಕೆ ಹೋಗಿ ಊಟ ಮಾಡಿ, ಮಧ್ಯಾಹ್ನ ಊಟ ಮಾಡಿ, ಒಂದು ವಾಟರ್ ಬಾಟಲ್ ತೊಗೊಂಡು ಮಲ್ಗೋಗಿ ಜಾಗ ಸಿಕ್ಕಿದೆ. ಹಾಗೆ ಒಂದು 20 ರೂಪಾಯಿ ಚಾಕ್ಲೇಟ್ ಕೂಡ ಉಳ್ಕೊಂಡಿದೆ. ಒಂದೇ 1 ರೂಪಾಯಲ್ಲಿ ಸ್ಟಾರ್ಟ್ ಮಾಡಿದ್ದೆ ಗೈಸ್. ಇವಾಗ ನಾನು ಮಲ್ಗೋಗಿ ಹೋಗ್ತಿದ್ದೀನಿ. ಓಕೆ ಗೈಸ್, ಗುಡ್ ನೈಟ್. ಸೊ ಇದಾಗಿತ್ತು 1 ರೂಪಾಯಲ್ಲಿ 7 ದಿನ ಸರ್ವೈವ್ ಮಾಡೋದ್ರ ಮೊದಲನೇ ದಿನ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಡೇ 2ನ ಬೇಗ ಅಪ್ಲೋಡ್ ಮಾಡ್ತೀನಿ. ಧನ್ಯವಾದಗಳು.